ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕ್ಷುದ್ರಗ್ರಹ ಪ್ರಭಾವದ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಹಾಗೂ ಭೂಮಿಯನ್ನು ರಕ್ಷಿಸಲು ಅಗತ್ಯವಿರುವ ಗ್ರಹಗಳ ರಕ್ಷಣೆ ಮತ್ತು ಬಿಕ್ಕಟ್ಟಿನ ಸಂವಹನ ಕ್ರಮಗಳ ಬಗ್ಗೆ ಚಿಂತಿಸಲು ಇಂದು ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 2029 ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ಜಾಗೃತಿ ಮತ್ತು ಗ್ರಹಗಳ ರಕ್ಷಣಾ ವರ್ಷವೆಂದು ಘೋಷಿಸಿದೆ. ವಿಶ್ವದ ಶ್ರೇಷ್ಠ ರಸಾಯನಶಾಸ್ತ್ರಜ್ಞ ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರ ಜನ್ಮದಿನವಿಂದು ವಿಜ್ಞಾನ ಕ್ಷೇತ್ರದ ಗಣ್ಯರು ಸೇರಿದಂತೆ ಅನೇಕರು ಶುಭಾಶಯ ಕೋರಿದ್ದಾರೆ. ಮರಗಳನ್ನು ನಂಬಿ ಮನುಕುಲವನ್ನು ಕಾಯ್ದ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನವಿಂದು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಸಾಹಿತ್ಯ ವಿಭಾಗ ಶ್ರದ್ಧಾಸುಮನ ಸಮರ್ಪಿಸಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಸಾಮಾಜಿಕ ಮಾಧ್ಯಮಗಳ ದಿನಾಚರಣೆ. ನಾಗರಿಕ ಪತ್ರಿಕೋದ್ಯಮಕ್ಕೆ ಬಲ ತುಂಬಿದ ದ್ವಿಮುಖ ಹಾಗೂ ಸಂವಾದಿ ಸಂವಹನ ಸಾಧ್ಯವಾಗಿಸಿದ ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿಯುತ ಹಾಗೂ ಹಿತಮಿತ ಬಳಕೆಗೆ ಯುವಜನ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ವಚನ ಪಿತಾಮಹ ಡಾ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ನಾಡಿದ್ದು ಜುಲೈ 2ರಂದು ಬೆಳಗ್ಗೆ 11 ಗಂಟೆಗೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ. ನ್ಯಾಷನಲ್ ಇನ್ನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 2026 ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಂದರ್ಭೋಚಿತ ಕಲಿಕಾ ಪರಿಕರಗಳು ಮತ್ತು ಸ್ಥಳೀಯ ಆವಿಷ್ಕಾರಗಳನ್ನು ಅರ್ಥಮಾಡಿಕೊಳ್ಳಲು ಸದವಕಾಶ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ CBSE ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆಯಲ್ಲಿ ನಿರಂತರ ಆಸಕ್ತಿ ಬೆಳೆಸಲು ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ಈ ಸಮ್ಮೇಳನ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ CBSE ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅನುಷಾ ನರಸಿಂಹಮೂರ್ತಿ ರಾಜೂರ್, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫೀನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅನುಷಾ ರಾಜೂರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಆಂಧ್ರಪ್ರದೇಶ ಕುಪ್ಪಂನಲ್ಲಿ ರಾಷ್ಟ್ರೀಯ ಮಟ್ಟದ ಇನೋವೇಟಿವ್ ಎಜುಕೇಶನಲ್ ಕಾನ್ಕ್ಲೇವ್ ನಲ್ಲಿ ಭಾಗವಹಿಸಿದ್ದೆ. ಗಣಿತ ಅಂದ್ರೆ ನನ್ಗೆ ತುಂಬಾ ಕಷ್ಟವಾದ ಸಬ್ಜೆಕ್ಟ್ ಆಗಿತ್ತು. ಅದನ್ನ ನಾನು ಅಲ್ಲಿ ಹೋಗಿ ಹೇಗೆ ಓದ್ಬೇಕು, ಅದನ್ನ ಹೇಗೆ ಸರಳವಾಗಿ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ಮಾಡೆಲ್ ಇತ್ತು. ತುಂಬಾ ನಾಲೆಜ್ಫುಲ್ ಆಗಿ ನಾನು ವಾಪಸ್ ಬಂದೆ. ಜ್ಞಾನದಲ್ಲಿ ತುಂಬಾ ಮಾಡೆಲ್ಸ್ ಮಾಡಿದ್ರು, ಟೀಚರ್ಸ್ ಇದ್ರು ನಮ್ಗೆ ಅದನ್ನ ಗೈಡ್ ಮಾಡ್ಲಿಕ್ಕೆ. ತುಂಬಾ ಇಂಟ್ರೆಸ್ಟ್ ಇಂದ ಕಲ್ತ್ವಿ. ನನ್ಗೆ ಬೇರೆ ಬೇರೆ ರಾಜ್ಯದ ಸ್ನೇಹಿತರಾದ್ರು. ಅವರ ಕಲ್ಚರ್, ಅವರ ಟ್ರೆಡಿಷನ್, ಅವರ ಭಾಷೆ ನಮಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇತ್ತು. ಅದನ್ನೆಲ್ಲ ಹಂಚ್ಕೊಳ್ಳ್ ಮುಂದೆ ತುಂಬಾ ಖುಷಿ ಆಯ್ತು. ನಾವೆಲ್ಲರೂ ಒಟ್ಟಿಗೆ ಒಂದು ಪರಿವಾರದ ತರ ಇದ್ವಿ ಅಲ್ಲಿ. ನನ್ಗೆ ತುಂಬಾ ಖುಷಿ ಕೊಡ್ತು ಅದು. ಅಲ್ಲಿ ಹೋಗಿ ಒಂದು ಪ್ಲಾಟ್ಫಾರ್ಮ್ ನಮ್ಮನ್ನ ನಾನು ಹೇಳ್ಕೊಳ್ಳಿಕ್ಕೆ, ನನ್ನನ್ನ ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ನಾನು ಹೊರಗೆ ತರ್ಕೊಳ್ಳಿಕ್ಕೆ ತುಂಬಾ ಇಷ್ಟ ಆಯ್ತು ನನ್ಗೆ. ಧಾರವಾಡದ ಕುಂಭಾಪುರ ಫಾರ್ಮ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಯೋಜಿಸಿದ್ದ ಸಸ್ಯ ಸಂತೆಯ 3ನೇ ದಿನದ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಬೆಳಗಾವಿ ಜಿಲ್ಲೆ ಜಂಟಿ ನಿರ್ದೇಶಕ HD ಕೋಳೇಕರ್ ಚಾಲನೆ ನೀಡಿದರು. ಪ್ರಸಕ್ತ 2026-27ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ವಿವಿಧ ಮುಂಗಾರು ಬೆಳೆಗಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ರೈತರು ವಿಮೆ ಪಡೆಯಲು ಜುಲೈ 31 ಕೊನೆಯ ದಿನ. ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ಉತ್ಸವ ನಾಳೆ ಜುಲೈ 1ರಿಂದ ಆಗಸ್ಟ್ 11ರವರೆಗೆ ನಡೆಯಲಿದೆ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಎಲೇಕೇರಿ ಸಮೀಪ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಚಾಲನೆ ನೀಡಿದರು. ವನ್ಯಜೀವಿಗಳ ಚಲನವಲನ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಗಾಗಿ ಥರ್ಮಲ್ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೊಳಿಸಲು ಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಒಕ್ಕೂಟ ಕಾಸಿಯಾ ವಾರ್ಷಿಕ ಸಭೆಯಲ್ಲಿ ಹುಬ್ಬಳ್ಳಿಯ ಉದ್ಯಮಿ ನಿಂಗಣ್ಣ ಬಿರಾದಾರ್
ನೂತನ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.